ಆನೇಕಲ್ ತಾಲೂಕಿನ ಕರ್ಪೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಬೆಸ್ತಮಾನಹಳ್ಳಿ ಕೃಷ್ಣಪ್ಪರವರು ಗೆಲುವು ಸಾಧಿಸಿದ್ದಾರೆ. ಇನ್ನು ಈ ವೇಳೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಕರ್ಪೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಬೆಸ್ತಮಾನಹಳ್ಳಿ ಕೃಷ್ಣಪ್ಪರವರಿಗೆ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಹಾರೈಸಿದರು. ಇನ್ನು ಈ ವೇಳೆ ಕರ್ಪೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ದಿನ್ನೂರು ರಾಜರವರು ಮಾತನಾಡಿ, ಕರ್ಪೂರು ಗ್ರಾಮ ಪಂಚಾಯಿತಿಯನ್ನ ಅಭಿವೃದ್ಧಿ ಮಾಡುವ ದೃಷ್ಟಿಕೋನದಲ್ಲಿ ನಮ್ಮ ತಂಡ ಈಗಾಗಲೇ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇವೆ ಎಂದರು. ಕರ್ಪೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಬೆಸ್ತಮಾನಹಳ್ಳಿ ಕೃಷ್ಣಪ್ಪರವರು ಪಂಚಾಯಿತಿಯ ಎಲ್ಲ ಸದಸ್ಯರನ್ನ ಜೊತೆಗೂಡಿಸಿಕೊಂಡು ಗ್ರಾಮ ಪಂಚಾಯಿತಿಯನ್ನ ಅಭಿವೃದ್ಧಿ ಮಾಡಲಿ ಎಂದು ಶುಭ ಹಾರೈಸಿದರು. ಹಾಗೆಯೇ ಇಬ್ಬರು ಗ್ರಾಮ ಪಂಚಾಯಿತಿ ಸದಸ್ಯರು ಚುನಾವಣೆಯಲ್ಲಿ ಪಾಲ್ಗೊಳ್ಳದೆ ನಮಗೆ ಬೇಷರತ್ ಬೆಂಬಲ ನೀಡಿದ್ದಾರೆ ಎಂದು ತಿಳಿಸಿದರು. ಇನ್ನು ಸ್ಥಳದಲ್ಲಿ ಕರ್ಪೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ರಾಧಾ ಚಿನ್ನಪ್ಪ, ಆದಿನಾರಾಯಣ್, ಬಸವರಾಜು, ರಾಮು, ಜ್ಯೋತಿಲಕ್ಷ್ಮಿ, ಭಾಗ್ಯಮ್ಮ, ತಿಮ್ಮಪ್ಪರಾಯ, ಮುನಿಯಮ್ಮ, ಸತ್ಯನಾರಾಯಣ, ಮಮತಾ, ಅರ್ಜುನಮ್ಮ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಇಂದು ಕರ್ಪೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ಪ್ರಯುಕ್ತ ಇವತ್ತು ಸಭೆಯನ್ನು ಗೊತ್ತುಪಡಿಸಲಾಗಿತ್ತು. ಅದರಂತೆ ಇವತ್ತು ಸಭೆಯನ್ನು ಕರೆದ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಶ್ರೀಯುತ ಕೃಷ್ಣಪ್ಪ ಮತ್ತು ತಿಮ್ಮರಾಜು ಅನ್ನುವಂಥ ಇಬ್ಬರು ಸಹ ನಾಮಪತ್ರಗಳನ್ನು ಸಲ್ಲಿಸಿದರು. ನಾಮಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ಎರಡನ್ನು ಅಂಗೀಕರಿಸಲಾಯಿತು. ನಂತರದಲ್ಲಿ 1 ಗಂಟೆಯಿಂದ 1:15 ಏನಿತ್ತು ನಾಮಪತ್ರ ಹಿಂತೆಗೆದುಕೊಳ್ಳುವ ಸಂದರ್ಭದಲ್ಲಿ ಶ್ರೀಯುತ ತಿಮ್ಮರಾಜು ಅನ್ನೋರು ನಾಮಪತ್ರವನ್ನು ಹಿಂತೆಗೆದುಕೊಳ್ಳುವ ಹಿನ್ನೆಲೆಯಲ್ಲಿ ಒಬ್ಬರೇ ಒಬ್ಬರು ಕೃಷ್ಣಪ್ಪ ಎಂ ಅನ್ನೋರು ನಾಮಪತ್ರವನ್ನು ಸಲ್ಲಿಸಿ ಅದನ್ನು ಅಂಗೀಕರಿಸಿ ಅವರನ್ನು ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಾಯಿತು. ಥ್ಯಾಂಕ್ ಯು. ನನ್ನ ಇವತ್ತು ಕರ್ಪೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಯಲ್ಲಿ ನನ್ನ 13 ಜನ ಸದಸ್ಯರು ನನಗೆ ಅಭಿಮತ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿರ್ತೇನೆ. ಏನು ಮುಂದಿನ ದಿನಗಳಲ್ಲಿ ನಾನು ಎಲ್ಲರೂ ಒಟ್ಟಾಗಿ ಇಟ್ಕೊಂಡು ನಾವೇನು 13 ಜನ ಇದ್ದೀರೋ ಎಲ್ಲರೂ ಕೆಲಸ ಕಾರ್ಯಗಳು ಮಾಡಿಕೊಂಡು ಹೋಗ್ತೀನಿ. ಮೊದಲಿಗೆ ನಮ್ಮ ರಾಜಣ್ಣವರ ನೇತೃತ್ವದಲ್ಲಿ ಅವರ ಆಶೀರ್ವಾದ, ಬಸವರಾಜರ ಆಶೀರ್ವಾದ, ರಾಮಣ್ಣರ ಆಶೀರ್ವಾದ, ಆದರಣರ ಆಶೀರ್ವಾದ, ವೀಣಮ್ಮನವರ ಆಶೀರ್ವಾದ, ರಾಧಮ್ಮನವ್ರದ್ದು, ಜ್ಯೋತಿಲಕ್ಷ್ಮಮ್ಮ, ಆಮೇಲೆ ಮುನಿಯಮ್ಮ, ಅರ್ಜುನಮ್ಮ, ಭಾಗ್ಯಕ್ಕನವ್ರದ್ದು, ತಿಮ್ಮಪ್ಪನವ್ರದ್ದು, ಎಲ್ಲರದು ಇದು ಹೆಸರು ಹೇಳಕ್ಕೆ ಬರ್ತಾ ಇಲ್ಲ, ನನ್ನ ಫಸ್ಟ್ ಮೀಟು. ಆದ್ರೂ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಏನಿವತ್ತು ಕರ್ಪೂರು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಆದಿನಾರಾಯಣ, ನಮ್ಮ ವೀಣಾ ಆದಿನಾರಾಯಣ ರಿಜನ್ನ ಕೊಟ್ಟಿರೋ ಸಂದರ್ಭದಲ್ಲಿ ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ನಾವೆಲ್ಲ ಕೂತು ನಾವೆಲ್ಲ ಒಂದು ಏನು ಹಿಂದೆಯಿಂದ ನಾವು ಒಂದು ಟೀಮಾಗಿ ಬರ್ತಾ ಇದ್ವಿ. ಏನು 12 ಜನ 13 ಜನ ನಾವು ಒಂದು ಟೀಮಾಗಿ ಬರ್ತಾ ಇದ್ವಿ. ಇವತ್ತು ಸಹ ಯಾರು ನಮ್ಮ ಸದಸ್ಯರು, ನಮ್ಮ ಜೊತೆಯಲ್ಲಿರೋಂಥ ಸದಸ್ಯರು ಯಾರೂ ಕೂಡ ಭೇದ ಭಾವ ಮಾಡದೆ ನಾವು ಯಾರು ಕ್ಯಾಂಡಿಡೇಟನ್ನು ಸೂಚನೆ ಮಾಡ್ತೀವಿ ಅವರಿಗೆ ಮತವನ್ನು ಚಲಾವಣೆ ಮಾಡ್ತೀವಿ. ಯಾವುದೇ ರೀತಿ ಗೊಂದಲ ಮಾಡೋದಿಲ್ಲ. ಏನು ನಮ್ಮ ಕೃಷ್ಣಪ್ಪನವ್ರಿಗೆ ಇವತ್ತು ನಾವು ಕ್ಯಾಂಡಿಡೇಟ್ ಆಗಿ ಗುರುತಿಸಿದ್ವಿ. ಅವ್ರಿಗೆ ನಮ್ಮ ಜೊತೆಯಲ್ಲಿದ್ದಂಥ ಸದಸ್ಯರು 11 ಜನ ಕೂಡ ಅವ್ರಿಗೆ ಮತ ಚಲಾಯಿಸಬೇಕು ಅಂತೇಳಿ ಒಕ್ಕರಲ್ಲಿ ಯಾರು ಭೇದ ಭಾವನೆ ಇಟ್ಕೊಂಡಿರ ಅವ್ರನ್ನ ಗೆಲ್ಲಿಸ್ಬೇಕು, ಅವ್ರಿಗೆ ಚೇರ್ಮನ್ಗಿರಿ ಮಾಡಿ ನಾವು ಜೊತೆಯಲ್ಲಿ ಕೆಲಸ ಮಾಡಬೇಕು, ಅವ್ರ ಜೊತೆ ನಾವು ಇರ್ತೇವೆ ಅಂಥೇಳಿ ಎಲ್ಲರೂ ಸದಸ್ಯರು ಕೂಡ ನಮಗೆ ಸಪೋರ್ಟನ್ನು ಮಾಡಿದ್ದಾರೆ. ಅದ್ರ ಜೊತೆಯಾಗಿ ನಮ್ಮ ಇಬ್ಬರು ಸದಸ್ಯರು ಕೂಡ ಇವತ್ತು ಆಬ್ಸೆಂಟ್ ಆಗಿರೋ ಮುಖಾಂತರ ನಮಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳು ಹೇಳಲೇಬೇಕಾಗುತ್ತೆ. ಯಾಕೆಂದರೆ ಆಬ್ಸೆಂಟು ಆಗಿರೋದ್ರಿಂದ ನಮಗೆ ಬೆಂಬಲ ಘೋಷಿಸಿದ್ದಾರೆ, ನಮಗೆ ಅನುಕೂಲ ಮಾಡಿದ್ದಾರೆ ಅಂತಲೇ ಅರ್ಥ. ಅದರಿಂದ 13 ಸದಸ್ಯರು ಕೂಡ ಇವತ್ತು ನಮಗೆ ಸಹಾಯನ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಬಸವರಾಜ್ ಇರ್ಬೋದು, ನಮ್ಮ ಆದಿನಾರಾಯಣ್ ಇರ್ಬೋದು, ಚಿನ್ನಪ್ಪನವರು ಇರ್ಬೋದು, ನಮ್ಮ ತಿಬ್ರಾಹಿಂನವರು ಇರ್ಬೋದು, ನಮ್ಮ ರಾಧಾ ಚಿನ್ನಪ್ಪನವ್ರು ಇರ್ಬೋದು, ಅರ್ಜುನಮ್ಮನವರು ಇರ್ಬೋದು, ನಮ್ಮ ಭಾಗ್ಯಮ್ಮ ಇರ್ಬೋದು, ಮತ್ತು ರಾಮಣ್ಣ. ಮೊದಲನೇದಾಗಿ ರಾಮಣ್ಣ ಅವರು ಧರ್ಮಪತ್ನಿ ಅವರು ಸಹ ಇವತ್ತು ನಮಗೆ ತುಂಬ ಬೆಂಬಲವಾಗಿ ನಿಂತು ನಮಗೆ ಸಹಾಯನ ಮಾಡಿ ತುಂಬ ನಮಗೆ ಅನುಕೂಲವನ್ನು ಮಾಡಿದ್ದಾರೆ. ಅದರಿಂದ ನಾವು ಮುಂದಿನ ದಿನಗಳಲ್ಲೂ ಕೂಡ ನಾವು ಮುಂದೆ ಚೇರ್ಮನ್ಗಳಿಗೆ ನಾವು ಮಾಡಬೇಕು ಅಂದ್ಕೊಂಡಿದ್ದೆವು. ಅವ್ರನ್ನೂ ಕೂಡ ಇದೇ ರೀತಿ ಮಾಡಿ ನಾವು ಮಾತನ್ನು ಉಳಿಸ್ಕೊತೇವೆ, ಪಂಚಾಯಿತಿಯನ್ನು ಕಟ್ತೇವೆ, ಪಂಚಾಯಿತಿಯಲ್ಲಿ ನಮ್ಮ BJP ಪಕ್ಷವನ್ನು ಆರಿಸ್ತೇವೆ. ಯಾವುದೇ ರೀತಿ ನಾವು ಗೊಂದಲಕ್ಕೆ ಎಡೆ ಮಾಡಿಕೊಡೋದಿಲ್ಲ ಅಂತೇಳಿ ನಾನು ಹೇಳ್ತಾ, ಇವತ್ತು ನಮ್ಮ ಕೃಷ್ಣಪ್ಪನವರು ಚೇರ್ಮನ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ನಾವು
ಯಾರನ್ನ ನಾವು ಚೇರ್ಮನ್ ಮಾಡಬೇಕು ಅಂದ್ಕೊಂಡಿದ್ವಿ ಅವ್ರನ್ನೂ ಸಹ ಅವ್ರ ಮುಖಾಂತರನೇ ಚೇರ್ಮನ್ ಮಾಡಿ ನಮ್ಮ ಟರ್ಮನ್ನು ಕ್ಲೋಸ್ ಮಾಡಿ ನಾವು ಶುಭವನ್ನು ಹಾರೈಸ್ತೇವೆ. ಇದೇ ರೀತಿ ಬೆಳಕೊಂಡು ಹೋಗಲಿ. ನಮ್ಮ ಸದಸ್ಯರೆಲ್ಲ ಜೊತೆಗೂಡಿ ಕೆಲಸ ಕಾರ್ಯಗಳನ್ನು ಮಾಡಿ ನಮ್ಮ ಪಂಚಾಯಿತಿಯನ್ನು ಇಂಪ್ರೂವ್ಮೆಂಟ್ ಮಾಡೋಣ ಅಂಥೇಳಿ ಎಲ್ಲರ ಜೊತೆಗೂಡಿ ಕೆಲಸವನ್ನು ಮಾಡ್ತೇವೆ. ಇದೇ ರೀತಿ ಅನುಕೂಲವನ್ನು ಜೊತೆಯಾಗಿ ಮಾಡಿಕೊಂಡು ಹೋಗ್ತೇವೆ ಅಂತೇಳಿ ನಾನು ಆಶಿಸ್ತಾ ನಮ್ಮ ಸದಸ್ಯರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಬಂಧುಗಳೇ, ಏನು ಇವತ್ತು ಕೃಷ್ಣಪ್ಪನವ್ರು ಬೆಸ್ಮಳ್ಳಿ ಕೃಷ್ಣಪ್ಪನವ್ರನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲ ಮಹನೀಯರಿಗೂ ಮತ್ತು ಗಣ್ಯ ವ್ಯಕ್ತಿಗಳಿಗೂ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಏನು ಇವತ್ತು ಕರ್ಪೂರ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಖಾಲಿ ಇರೋದರಿಂದ ಈ ಅಧ್ಯಕ್ಷರನ್ನು ಎಲ್ಲ ಸಹಕಾರದಿಂದ ಎಲ್ಲ ಸದಸ್ಯರು ರಾಮಣ್ಣ ಆಗಿರ್ಬೋದು, ಬಸವರಾಜ್ ಅವರಾಗಿರ್ಬೋದು, ರಾಜಣ್ಣ ಆಗಿರ್ಬೋದು, ಆದಿನಾರಾಯಣವರಾಗಿರ್ಬೋದು ಎಲ್ಲರ ಸಮ್ಮುಖದಲ್ಲಿ ಒಮ್ಮತದಿಂದ ಮತ್ತು ಇನ್ನೂ ಇತರೆ ಆಬ್ಸೆಂಟ್ ಆಗಿದ್ದಾರೆ ಅವ್ರಿಗೂ ಸಹ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಯಾಕಂದರೆ ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಬೆಂಬಲ ಕೊಟ್ಟು ಕೃಷ್ಣಪ್ಪನವ್ರನ್ನ ಚೇರ್ಮನ್ ಆಗಿ ಮಾಡಿ ಇದು ಮಾಡಿದ್ದೀವಿ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಏನು ಇವತ್ತು ಕರ್ಪೂರ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು. ಆ ಒಂದು ಅಧ್ಯಕ್ಷ ಸ್ಥಾನ ನನ್ನ ಸ್ನೇಹಿತರಾದಂತಹ ಕೃಷ್ಣಪ್ಪನವರು ಇವತ್ತು ಅಧ್ಯಕ್ಷರಾಗಿದ್ದಾರೆ ನೂತನವಾಗಿ. ಅವರಿಗೆ ಮೊದಲಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ಉಪಾಧ್ಯಕ್ಷರು ರಾಚಮಹಳ್ಳಿ ಅರ್ಜುನಪ್ಪ ಪಿಲ್ಲಪ್ಪನವರು ಹಂಗೆ ಮುಂದುವರಿತಾ ಇದ್ದಾರೆ. ಅದಕ್ಕೂ ಸಹ ಶುಭಾಶಯ ತಿಳಿಸ್ತಾ ಇದ್ದೇನೆ. ಏನು ನಮ್ಮ 7 ಗ್ರಾಮಗಳಿಗೂ ಸಮನಾಗಿ ಮೂಲಭೂತ ಸೌಕರ್ಯಗಳನ್ನು ಕಲಿಸ್ಬೇಕಂತ ಕೃಷ್ಣಪ್ಪನವರಲ್ಲಿ ಇವತ್ತು ಮನವಿ ಮಾಡ್ತಾ ಇದ್ದೇನೆ. ಅವರು ಈ ಕಾರ್ಯವನ್ನು ನಡೆಸಿ ಶುಭ ಆಗಲಿ ಅಂತ ಹಾರೈಸ್ತೇನೆ. ಏನಿವತ್ತು ನಮ್ಮ ಕರ್ಪೂರ ಪಂಚಾಯತಿನಲ್ಲಿ ಎಲ್ಲ ಅಧ್ಯಕ್ಷರ ಚುನಾವಣೆ ಇತ್ತು. ಆ ಚುನಾವಣೆಗೋಸ್ಕರ ನಮ್ಮ ಇಡೀ ಕರ್ಪೂರ ಸದಸ್ಯರು ಎಲ್ಲರೂ ಒಟ್ಟಾಗಿ ನಮ್ಮ ಕೃಷ್ಣಣ್ಣನ ಗೆಲ್ಲಿಸ್ಬೇಕಂತ ಒಟ್ಟಾಗಿ ಒಮ್ಮತದಿಂದ ನಮ್ಮ ಅಣ್ಣನ ಇವತ್ತು ನಾವು ಗೆಲ್ಸಿದ್ದೀರಿ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀವಿ ಸರ್.